ನಮಸ್ಕಾರ. ನಮಸ್ಕಾರ. ಗುರುಗಳೇ ನಮಸ್ಕಾರ. ಹರೇ ನಮ ಗುರುಗಳೇ. ದೇಹಂ ನಿರ್ದೋಷಮಾಪ್ಯದಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋದಿಗಂತಿಂ ಸದಾ ದ್ವೇತಂ ಸನ್ನಮಾಮಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಂ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆನಂದಮಯ ಅಧಿಕರಣದ ನೇತರೋನುಪತ್ತೇಹೇ ಆ ಸೂತ್ರ ಆದ ಮೇಲೆ ಭೇದವ್ಯಪದೇಶಾಚ ಅದೂ ಆಯಿತು. ಅದರಲ್ಲಿ ಮೂರನೇ ಭಾಷ್ಯ ಇದಂ ಹಿ ವಿಶ್ವಂ ಭಗವಾನ್ ನಿವೇತರೋ ಯತೋ ಜಗತ್ಸ್ಥಾನ ನಿರೋಧ ಸಂಭವ. ಹಿಂದಿನ ಒಂದು ಭಾಷ್ಯದಲ್ಲಿ ತತ್ವಮಸಿ ಇತ್ಯಾದಿ ಶ್ರುತಿ ವಿರೋಧ ಬರ್ತದೆ ಅಂತ ಎಲ್ಲ ನಾವು ನೋಡಿದ್ವಿ. ಇಲ್ಲಪ್ಪ, ಆ ನಿಜವಾದ ಶಬ್ದಗಳ ಅರ್ಥ ತ್ವಂ ಅಂತಂದರೆ ನೀನು ಅಂತ ಅರ್ಥ ಅಲ್ಲ, ಪರಮಾತ್ಮ ಅಂತಲೇ ಅರ್ಥ. ಸರ್ವತ್ರ ತತತ್ವಾತ್ ತ್ವಂ, ಸರ್ವತ್ರ ವ್ಯಾಪ್ತತ್ವಾತ್, ಸದಾ ಪ್ರಕಾಶಮಾನತ್ವಾತ್, ಪ್ರಕಾಶಕತ್ವಾತ್ ತ್ವಂ ಶಬ್ದವಾಚ್ಯಃ ನಾರಾಯಣಃ ಏವ. ತತ್ ತ್ವಂ ಅಸಿ, ತತ್ ಅಂತಂದರೆ ತತತ್ವಾತ್, ತ್ವಂ ಪರಮಾತ್ಮನೇನೆ, ಅಸಿ ಪರಮಾತ್ಮ ಆಗಿದ್ದಾನೆ. ಎಲ್ಲಿ ವಿರೋಧ ಬರ್ತದೆ ಅಂತ ಎಲ್ಲ ಹೇಳಿ ಕೊನೆಗೆ ನಾಮಾನಿ ಸರ್ವಾಣಿ ಯಮಾ ವಿಶಂತಿ ಅಂತ ಹೇಳಿ ಈಗ ಅಲ್ಲ ಅಭೇದ ವ್ಯವಹಾರ ಕಂಡಿದೆ. ಎಲ್ಲಿ? ಸ್ವಾಮ್ಯ ಭಾವವಿರುವಂತಹ ಸ್ಥಳದಲ್ಲಿ ಎಲ್ಲೆಲ್ಲಿ ಅನ್ನೋದನ್ನು ಹೇಳ್ತಾರೆ. ಎಲ್ಲೆಲ್ಲಿ ಸ್ವಾಮ್ಯ ಭಾವ ಇರ್ತದೋ ಅಲ್ಲಿ ಅಭೇದ ವ್ಯವಹಾರ ಇರ್ತದೆ. ಅಭೇದ ವ್ಯವಹಾರ ಇದೆ ಅಂದ ತಕ್ಷಣ ಅಲ್ಲಿ ಅವೆರಡಕ್ಕೂ ಐಕ್ಯ ಇದೆ ಅಂತ ತಿಳಿಬಾರದು. ಹೇಳ್ತಾರೆ ಇಲ್ಲಿ ಇದಂ ಹಿ ವಿಶ್ವಂ ಭಗವಾನ್ ನಿವೇತರೋ ಯತೋ ಜಗತ್ಸ್ಥಾನ ನಿರೋಧ ಸಂಭವ. ಒಮ್ಮೆ ಎಲ್ಲ ಭಾಷೆಯನ್ನು ಓದಿಬಿಡೋಣ, ಹೇಳ್ತೇನೆ ನೋಡಿ. ಇದಂ ಹಿ ವಿಶ್ವಂ ಭಗವಾನ್ ನಿವೇತರಃ ಯತೋ ಜಗತ್ಸ್ಥಾನ ನಿರೋಧ ಸಂಭವಃ. ಅಸರ್ವ ಸರ್ವ ಇತ್ಯಪಿ ವಿದ್ಯಾತ್ಮನಿ ಭಿದಾ ಬೋಧಃ. ಭೇದ ದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಸ್ಯ ಮಹಿಮಾನಮಿತಿ ವೀತಶೋಕಃ. ಅಸರ್ವಸರ್ವ ಇವಾತ್ಮೈವ ಸನ್ ನಾನಾತ್ಮೇವ ಪ್ರತ್ಯಂ ಪರಾಂಗ್ವೈಕ ಈಯತೆ ಬಹುಧ್ಯೇಯತೆ. ಸಹ ಪುರುಷಃ ಸಹ ಈಶ್ವರಃ ಸ ಬ್ರಹ್ಮ. ಸರ್ವಾಂತರ್ಯಾಮಿಕೋ ವಿಷ್ಣು
ಸರ್ವನಾಮ್ನಾಭಿಧೀಯತೆ ಏಷೋಹಂ ತ್ವಮಸೌ ಚೇತಿ ನತು ಸರ್ವಸ್ವರೂಪತಃ. ಇದರಲ್ಲಿ ಅದ್ಭುತವಾದ ಲಾಸ್ಟ್ ಶ್ಲೋಕ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವನಿಂದ ಈ ಜಗತ್ತಿಗೆ ಸ್ಥಿತಿ ಲಯ ಸಂಭವ ಅರ್ಥಾತ್ ಉತ್ಪತ್ತಿ ಆಗುವವೋ ಅಂತಹ ಪರಮಾತ್ಮನೇನೇ ಜಗತ್ತಿಗಿಂತ ಭಿನ್ನನಾಗಿದ್ದಾನೆ. ಇತರೋಪಿ, ಜಗತ್ತಿನಿಂದ ಅತ್ಯಂತ ಇತರ ಅಂದರೆ ಭಿನ್ನನಾಗಿದ್ದರೂ ಇದಂ ಹಿ ವಿಶ್ವಂ ಭಗವಾನ್, ಈ ಜಗತ್ತೇ ಪರಮಾತ್ಮ ಅಂತ ವ್ಯವಹಾರ ಮಾಡ್ತೀವಪ್ಪ ನಾವು. ಯಾಕೆ ನೋಡಿ, ಎಲ್ಲದರಲ್ಲೂ ಅವ ಇರೋದ್ರಿಂದಾಗಿ ಅವನು ಸ್ವಾಮಿ, ನಾವೆಲ್ಲ ಸೇವಕರು. ಇಡೀ ಜಗತ್ತು ಅವನ ಅಧೀನದಲ್ಲಿರುವಂಥದ್ದು, ಸ್ವಾಮ್ಯವಾದದ್ದು ಈ ಒಂದು ಜಗತ್ತು. ಆದ್ದರಿಂದ ಸ್ವಾಮಿ ಸ್ವಾಮ್ಯ ಭಾವ ಇದೆ ಇಲ್ಲಿ. ಆದ್ದರಿಂದಾಗಿ ನಾವೇನು ಹೇಳ್ತೇವೆ, ಇದಂ ವಿಶ್ವಂ ಭಗವಾನ್, ಈ ಜಗತ್ತೇ ಪರಮಾತ್ಮ ಅಂತಂದರೆ ಜಗತ್ತೇ ಪರಮಾತ್ಮ ಆಗಲಿಕ್ಕೆ ಸಾಧ್ಯನಾ? ಇಲ್ಲ. ಸ್ವಾಮಿ ಸ್ವಾಮ್ಯ ನಿಯಮ್ಯ ನಿಯಾಮಕ ಭಾವದಿಂದ ಅಭೇದ ವ್ಯವಹಾರ. ಅಸರ್ವ ಸರ್ವ ಇತ್ಯಪಿ, ಅಸರ್ವ ಅವನು ಯಾವುದೂ ಅಲ್ಲ, ನ ಸರ್ವ ಅಸರ್ವ ಅರ್ಥಾತ್ ಅವನು ಸರ್ವ ಭಿನ್ನನಾಗಿದ್ದಾನೆ, ಆದರೂ ಸರ್ವ ಇತ್ಯಪಿ, ಆದರೂ ಅವನೇ ಅಲ್ಲ. ಅವನು ಯಾರೂ ಅಲ್ಲ, ಅವನು ಯಾವುದೂ ಅಲ್ಲ, ಆದರೂ ಅವನೇ ಅಲ್ಲ ಎಂಬುದಾಗಿ ವ್ಯವಹಾರ ಮಾಡ್ತೇವೆ ನಾವು. ಯಾಕೆ? ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ, ಎಲ್ಲರಿಗೂ ಒಡೆಯ. ನಾವು ಪತಿ ಅಂದರೆ ಬರೀ ಗಂಡ ಅಂತ ಅಷ್ಟೇ ಅನ್ಕೊಂಡ್ಬಿಡ್ತೀವಿ ರೀ. ಪತಿ ಅಂದರೆ ಒಡೆಯ ಅಂತ ಅರ್ಥ. ಪಾತಿ ಇತಿ ಪತಿ, ಯಾರು ನಮ್ಮನ್ನ ಕಾಪಾಡ್ತಾನೆ ಅವನು ಪತಿ. ಆತ್ಮನಿ ಭಿದಾಬೋಧ, ಪರಮಾತ್ಮನಲ್ಲಿ ಭಿದಾಬೋಧ ಅಂದರೆ ಜೀವಾದಿಗಳ ಭೇದ ಜ್ಞಾನವೇನೇ ಅದು ನಿಜವಾದ ವಿದ್ಯೆ, ಅಭೇದ ಜ್ಞಾನ ಅಲ್ಲ. ನಾವು ಯಾವಾಗ ಮೋಕ್ಷವನ್ನು ಹೊಂದಬಹುದು ಅಂತಂದರೆ ಅದೇ ಹೇಳ್ತಾ ಇದ್ದಾರೆ. ವಿದ್ಯಾ ಆತ್ಮನಿ ವಿಧಾಬೋಧ ಭೇದ ದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ. ಯಾವ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಬೇಕು ಅಷ್ಟೇ ಅಲ್ಲ, ಭೇದ ದೃಷ್ಟ್ಯಾಭಿಮಾನೇನ ನಾನು ಪರಮಾತ್ಮ ಅತ್ಯಂತ ಭಿನ್ನ ಎನ್ನುವಂತಹ ಜ್ಞಾನವೇ ಇರಬೇಕು. ದುಷ್ಟಂ ಯದಾ ಪಶ್ಯತಿ ಈಶಸ್ಯ, ಯಾವಾಗ ಇದರಿಂದ ಕೂಡಿದವರಾಗಿ ಈ ಸೇವೆ ನಿಷ್ಕಾಮವಾದ ಸೇವೆಯಿಂದ ಆ ಪರಮಾತ್ಮನನ್ನ ತನಗಿಂತ ಭಿನ್ನ ಅಂತ ಯಾರು ತಿಳ್ಕೊಳ್ತಾರೆ, ನನಗಿಂತಲೂ ಅದ್ಭುತವಾದ ಮಹಿಮೆ ಉಳ್ಳವನು ಪರಮಾತ್ಮ, ಮಹಿಮಾನಂ ಅಸ್ಯ, ಈ ಪರಮಾತ್ಮನ ವೈಶಿಷ್ಟ್ಯವನ್ನ ಯಾವಾಗ ನೋಡ್ತಾನೋ ಆವಾಗ ಅವನು ವೀತಶೋಕ ಏವ, ದುಃಖದಿಂದ ದೂರನಾಗ್ತಾನೆ. ಮತ್ತೆ ಮುಂದೆ ಹೇಳ್ತಾರೆ, ಏಕಃ ಅಸರ್ವ ಸರ್ವ ಏವ, ಒಬ್ಬನೇ ಪರಮಾತ್ಮ, ಆದರೆ ಅವನೇ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದು, ಎಲ್ಲದರಲ್ಲೂ ಇದ್ದಾನೆ ಅವನೇ, ಆದರೆ ಎಲ್ಲವೂ ಅವನೇ. ಯಾಕೆ? ಎಲ್ಲದರಲ್ಲೂ ಇರುವುದರಿಂದ. ಈಗ ಒಬ್ಬನಿಗೆ ನೀರು ತಗೊಂಬ ಅಂತ ಹೇಳ್ತೇನೆ, ನೀರಷ್ಟೇ ತಂದು ಕೊಡ್ತಾನೆ ಅವನು. ಏನನ್ನು ತಂದು ಕೊಡ್ತಾನೆ? ಲೋಟದಲ್ಲಿ ತಂದು ಕೊಡ್ತಾನೆ. ಹೌದಾ? ಲೋಟದಲ್ಲಿ ತಂದು ಕೊಡ್ತಾನೆ. ಹೌದಾ? ಯಾಕೆ? ನೀರು ಇರೋದ್ರಿಂದ ಅದಕ್ಕೂ ನೀರು ಅಂತಾನೆ ಹೆಸರು. ನೀರು ತಂದೆ ಅಂತಾನೆ ಹೇಳ್ತೇವೆ ತಂದ ತಕ್ಷಣ. ಹೌದು ಹೌದು, ಅಭೇದ ವ್ಯವಹಾರ ಇದೇನಾ? ಇದೆ ಆಚಾರ್ಯ, ಇದೆ. ಮುನ್ಸಿಪಾಲಿಟಿ ನೀರು ಬಂದಿರ್ತದೆ, ಸಿಹಿ ನೀರು, ಕಾವೇರಿ ನೀರು. ಅಯ್ಯೋ ನಲ್ಲಿ ಹೋಯ್ತು ಅಂತೇವೆ. ನಲ್ಲಿ ಹೋಗಿರುತ್ತಾ? ನೀರು ಹೋಗಿರುತ್ತಾ? ನೀರು ಹೋಗಿರುತ್ತೆ. ನಳ ಹೋಯ್ತು ಅಂತ ಹೇಳ್ತೇವೆ, ನಳ ಹೋಗಿರಲ್ಲ, ನೀರು ಹೋಗಿರುತ್ತೆ. ಹಾಗಾದ್ರೆ ನೀರು ಬೇರೆ ನಳ ಬೇರೆ, ಅದು ಸಿದ್ಧ. ಅದು ಯಾಕೆ? ನಳ ಅಲ್ಲೇ ಇರ್ತದೆ, ನೀರು ಮಾತ್ರ ಹೋಗಿರೋದು. ಎರಡಕ್ಕೂ ಅಭೇದ ಹೇಳಿಕ್ಕಾಗತ್ತಾ? ಇಲ್ಲ.
ಹಾಗೆ ಪರಮಾತ್ಮ ಎಲ್ಲದರಲ್ಲೂ ಇರೋದ್ರಿಂದ ಅಭೇದ ವ್ಯವಹಾರ. ಆದ್ದರಿಂದ ಈ ಒಂದು ದೃಷ್ಟಿಯಿಂದ ಏಕಃ ಅಸರ್ವಃ ಸರ್ವ ಏವ ಆತ್ಮ ಏವ ಸನ್, ಎಲ್ಲರಲ್ಲಿ ಅಂತರ್ಗತನಾಗಿದ್ದಾನೆ ಅವನು. ಪ್ರತ್ಯಂಗ್ ಪರಾಂಗ್ ಇವ ಅಂದ್ರೆ ಪ್ರತ್ಯಗ ಅಂದ್ರೆ ಒಳಗಡೆ, ಪರಾಂಗ್ ಅಂದ್ರೆ ಹೊರಗಡೆ. ಪ್ರತಿ ಪುರುಷಾಂತರ್ಗತನೂ ಆಗಿದ್ದಾನೆ, ಪ್ರತ್ಯೇಕ ಪುರುಷರ ಹೊರಗಡೆಯೂ ಇದ್ದಾನೆ. ಆದ್ದರಿಂದ ಅವನನ್ನ ಪುರುಷ ಅಂತ ಕರೀತಾರೆ. ಪುರುಷಬ್ದ ವಾಚ್ಯನು ಅವನೇ. ಸಹ ಈಶ್ವರ ಅವನೇ ಸ್ವಾಮಿ, ಸಹ ಬ್ರಹ್ಮ ಅವನೇ ಗುಣ ಪರಿಪೂರ್ಣ. ಹೀಗೆ ಅನೇಕ ರೀತಿಯಾಗಿ ಒಬ್ಬನೇ ಒಬ್ಬನು ಬಹುಧಾ ಅಭಿಧೀಯತೆ, ಬಹುಧೇಯತೆ, ಅನೇಕ ಹೆಸರುಗಳಿಂದ ಅವನನ್ನ ಕರೆಯಲ್ಪಡ್ತೇವೆ, ನಾವು ಕರೀತೇವೆ ಅವನನ್ನ. ಸಹ ಪುರುಷಃ ಈ ರೀತಿ. ಕೊನೆಗೆ ನೋಡಿ ಎಷ್ಟು ಅದ್ಭುತವಾದ ಶ್ಲೋಕ. ಸರ್ವಾಂತರ್ಯಾಮಿಕೋ ವಿಷ್ಣು ಸರ್ವನಾಮ್ನಾಭಿಧೀಯತೆ, ಎಲ್ಲದರಲ್ಲೂ ಅವನಿದ್ದಾನೆ. ಆದ್ದರಿಂದಾಗಿ ಅವನನ್ನ ಕಲ್ಲು ಅಂತ ಕರೆದ್ರೆ ಅವನೇ, ಮರ ಅಂತ ಕರೆದ್ರೆ ಅವನೇ, ಕಂಬ ಅದು ಅವನೇ, ಮಂಚ ಅದು ಅವನೇ. ಯಾಕೆ? ಎಲ್ಲದರಲ್ಲೂ ಇದ್ದಾನೆ. ಗರುಡ ಅವನೇ, ಶೇಷ ಅವನೇ, ರುದ್ರ ಅವನೇ. ಎಲ್ಲದರಲ್ಲೂ ಪರಮಾತ್ಮ ಇರೋದ್ರಿಂದಾಗಿ ಸರ್ವಾಂತರ್ಯಾಮಿಕೋ ವಿಷ್ಣು ಸರ್ವನಾಮ್ನಾಭಿಧೀಯತೆ, ಸರ್ವಾಂತರ್ಯಾಮಿಯಾಗಿದ್ದಾನೆ. ಆದ್ದರಿಂದಾಗಿ ಸರ್ವ ಅನೇಕ ನಾಮಗಳಿಂದ ಅವನನ್ನು ಕರಿತೇವೆ ನಾವು. ಏಷೋಹಂ, ಏಷಃ, ಅಹಂ, ತ್ವಂ, ಅಸೌ ಚೇತಿ. ಮತ್ತು ಸರ್ವಸ್ವರೂಪದ ಏನೇನು ಕರಿತೇವೆ? ಇವನು, ನಾನು, ನೀನು, ಅವನು ಅಂತ ಅನೇಕ ಸರ್ವನಾಮ ಶಬ್ದಗಳಿಂದ ಕರೀತೇವೆ. ಪ್ರನೌನ್ಸ್, ಸರ್ವನಾಮ ಶಬ್ದಗಳಂದ್ರೆ ಇಂಗ್ಲಿಷಲ್ಲಿ ಪ್ರನೌನ್ಸ್, ಇಂಗ್ಲಿಷ್ ಗ್ರಾಮರ್ ಅಲ್ಲಿ. ಆದ್ದರಿಂದ ಎಲ್ಲವೂ ಅವನ್ನೇ. ಆದರೂ ಅದು ಸರ್ವಸ್ವರೂಪತಃ, ಸರ್ವಸ್ವರೂಪ ಅವನಲ್ಲ. ಯಾರ್ಯಾರನ್ನು ಕರಿತೇವೋ ಅವನೇ ಆ ವಸ್ತು ಅಲ್ಲ, ಅವನೇ ಆ ವ್ಯಕ್ತಿ ಅಲ್ಲ. ಅವನು ಆ ವ್ಯಕ್ತಿಯಲ್ಲಿ ಇರೋದ್ರಿಂದಾಗಿ ಅವನು ಆ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಷ್ಟೆ. ಆದರೆ ಏನು ಅಂತಂದ್ರೆ, ಈ ವೇದದಲ್ಲಿ ಅನೇಕ ಶ್ರುತಿಗಳಿವೆ. ಪರಮಾತ್ಮನ ರೂಪಗಳಿಗೆ ಹೇಳುವಂತಹ ಐಕ್ಯವನ್ನ, ಪರಮಾತ್ಮನ ರೂಪಗಳಿಗೆ ಐಕ್ಯ ಪ್ರತಿಪಾದಕವಾದ ಶ್ರುತಿಗಳಿವೆ. ಆ ಶ್ರುತಿಯಿಂದಾಗಿ ಜೀವ ಪರಮಾತ್ಮನಿಗೆ ಐಕ್ಯತೆಯನ್ನು ಯಾಕೆ ಸಾಧನೆ ಮಾಡಬಾರದು ಅಂತ ಮಹಾಭಾರತದಲ್ಲಿ ಮೋಕ್ಷ ಧರ್ಮದಲ್ಲಿ ಜನಮೇಜಯ ವೈಶಂಪಾಯನರನ್ನು ಕುರಿತು ಪ್ರಶ್ನೆ ಮಾಡ್ತಾನೆ. ಆ ಜಗತ್ತಿಗೆ ಅವನು ಜನಮೇಜಯ ಪ್ರಶ್ನೆ ಕೇಳ್ತಾನೆ ವೈಶಂಪಾಯನ ಕುರಿತು, ಪುರುಷರಲ್ಲಿ ಯಾರು ಶ್ರೇಷ್ಠ ಕೇಳಿದಾಗ ವೈಶಂಪಾಯನರು ಹೇಳ್ತಾರೆ, ಜಗತ್ತಿಗೆ ಮುಖ್ಯ ಕಾರಣ ಯಾರೋ ಅವನೇ ಪುರುಷ, ಅವನೇ ಶ್ರೇಷ್ಠ. ಇದನ್ನು ದೃಢವಾಗಿ ಹೇಳ್ತಾರೆ ನೋಡಿ. ಅದರ ಶ್ರುತಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ನೈತದಿಚ್ಛಂತಿ ಪುರುಷ, ಕ್ಷಮಿಸಿ, ಇದರಲ್ಲಿ ಈ ಒಂದು ಭಾಷ್ಯದಲ್ಲಿ ಅರ್ಥ ಆಗದೆ ಹೋದರೆ ಕೇಳಿ. ಹಿಂದಿನ ಭಾಷ್ಯದಲ್ಲಿ ಗುರುಗಳೇ ಕೊನೆಗೆ ಬಂತಲ್ಲ ಸರ್ವ ಸ್ವರೂಪತಃ ನ ಅಂತ ಹೇಳಿ, ನತು ಯಾವುದು ಕೊನೆಯ ಸರ್ವ ಸ್ವರೂಪತಃ ನತು, ಅದು ಸ್ವಲ್ಪ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಿ. ಸರ್ವ ಸ್ವರೂಪತಃ ನತು. ಈಗ ಒಬ್ಬನೇ ಪರಮಾತ್ಮ, ಅವನನ್ನೇ ನಾವು ಅವನು, ಇವನು, ಅಲ್ಲಿರುವವನು, ನೀನು, ನಾನು ಅಂತ ಕರಿತೇವೆ. ಯಾಕೆ? ಈ ಎಲ್ಲ ನೋಡ್ರಿ, ನಾನು ಅಂದ್ರೆ ನಾನಲ್ಲ, ನೀನು ಅಂದ್ರೆ ಮುಂದಿನ ವ್ಯಕ್ತಿ ಅಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ನೀನು ಅನ್ನೋ ಶಬ್ದ ವಾಚ್ಯನಾದವನು ಪರಮಾತ್ಮ.
ನಾನು ಶಬ್ದವಾಚ್ಯನಾದ ಪರಮಾತ್ಮ, ಅವನು ಶಬ್ದವಾಚ್ಯನಾದವನು ಪರಮಾತ್ಮ. ಹಾಗಾದ್ರೆ ಈಗ ನಾನು ಅಂತ ನಾವೆಲ್ಲ ವ್ಯವಹಾರ ನನ್ನಲ್ಲಿ ಮಾಡ್ತೇವೆ. ಹಾಗಾದ್ರೆ ಆ ವ್ಯಕ್ತಿಯೇನೇ ಪರಮಾತ್ಮನ, ನಾನೇ ಪರಮಾತ್ಮನ ಅಲ್ಲ. ಹಾಗಾದ್ರೆ ನಾನು ಅನ್ನೋ ಶಬ್ದಕ್ಕೆ ಪರಮಾತ್ಮ ಯಾಕೆ ಅಂತಂದ್ರೆ ನನ್ನಲ್ಲಿ ಇರುವುದರಿಂದ, ಅವನಲ್ಲಿ ಇರುವುದರಿಂದ, ನಿನ್ನಲ್ಲಿ ಇರುವುದರಿಂದ. ನತು ಸರ್ವಸ್ವರೂಪತಃ, ಅವನು ಸರ್ವಸ್ವರೂಪ ಅಲ್ಲ. ಅದನ್ನೇ ಫಸ್ಟ್ ಲೈನಲ್ಲಿ ಸರ್ವಾಂತರ್ಯಾಮಿಕಃ ವಿಷ್ಣು ಸರ್ವನಾಮ್ನಾಭಿಧೀಯತೆ. ಸರ್ವಾಂತರ್ಯಾಮಿ ಆಗಿದ್ದಾನೆ ವಿಷ್ಣು, ಆದ್ದರಿಂದಾಗಿ ಎಲ್ಲ ಹೆಸರುಗಳಿಂದ ಕರೆಯಲ್ಪಡ್ತಾನೆ. ನಾಮಪದಗಳಲ್ಲಿ ಎರಡು ವಿಧ, ಒಂದು ನಾಮಪದ, ಒಂದು ಸರ್ವನಾಮಪದ. ಪದಗಳಲ್ಲಿ ಎರಡು ವಿಧ, ಒಂದು ನಾಮಪದ, ಇನ್ನೊಂದು ಸರ್ವನಾಮಪದ. ನಾಮಪದಗಳು ಅಂತಂದ್ರೆ ನೌನ್ಸ್, ರಾಮ, ಕೃಷ್ಣ, ಎಲ್ಲ ನಾಮಪದಗಳು. ಪ್ರನೌನ್ ಅಂದ್ರೆ ಹಿ, ಶಿ ಅಂತ ಹೇಳಿ ಇಂಗ್ಲಿಷಲ್ಲಿ ಹೇಳ್ತೇವೆ, ಹಾಗೆ ಇಲ್ಲಿ ಸಹ, ಏಷಃ, ಅಹಂ, ತ್ವಂ, ಇವು ಸರ್ವನಾಮ ಶಬ್ದಗಳು. ಎಲ್ಲ ಶಬ್ದಗಳೆಂದು ಕರೆಯಲ್ಪಡ್ತಾನೆ ಪರಮಾತ್ಮ. ಆದರೆ ಅವನು ಆ ವ್ಯಕ್ತಿ ಆಗೋಲಿಕ್ಕೆ ಸಾಧ್ಯ ಇಲ್ಲ ಅಂದರ್ಥ. ಸರಿ. ಅದಕ್ಕೆ ಇಲ್ಲಿ ಪುರುಷ ಯಾರೆಂದು ಕೇಳಿದಾಗ ವೈಶಂಪಾಯನರು ಹೇಳಿದ್ರೆ ಜಗತ್ತಿಗೆ ಮುಖ್ಯ ಕಾರಣನಾದವ ಯಾವ ವ್ಯಕ್ತಿಯೋ ಅವನೇ ಪುರುಷ. ನೋಡ್ರಿ, ಹೇಳಿದ್ರೆ ಭಾಷ್ಯವನ್ನು ಓದೋಣ. ನೈತದಿಚ್ಛಂತಿ ಪುರುಷಮೇಕಂ ಕುರುಕುಲೋದ್ವಹ ಇತ್ಯಾದೇಶ್ಚ ಉಕ್ತಾ ಚ ಪ್ರಾಪ್ತಿಃ ಬ್ರಹ್ಮೈವ ಸನ್ ಇತ್ಯಪಿ ಜೀವ ಏವ ಬ್ರಹ್ಮ ಶಬ್ದಃ ಉಪಪದ್ಯತೆ ಚ ವಿರೋಧೇ. ಪ್ರಮಾದಾತ್ಮಕತ್ವಾದ್ ಬಂಧಸ್ಯ ವಿಮುಕ್ತತ್ವಂ ಚ ಯುಜ್ಯತೆ. ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿಃ ಇತಿ ಭಾಗವತೆ. ನ ಚ ತತ್ ತದನುಮಾನ ವಿರೋಧಃ. ವೈಶಂಪಾಯನರು ಆ ಜನಮೇಜಯ ಯಾರ ಮಗ? ಜನಮೇಜಯ ಯಾರ ಮಗ? ಅಭಿಮನ್ಯು ಮೊಮ್ಮಗ. ಹೌದು, ಯಾರ ಮಗ? ಅದ್ ನೆನ್ಪಾಗ್ತಿಲ್ಲ ಆಚಾರ್ಯ, ಬಾಯಿ ಸುದ್ದಿಲಿದ್ರೆ ಬರ್ತಿಲ್ಲ. ಪರೀಕ್ಷಿತ. ಪರೀಕ್ಷಿತನ ಮಗ. ಭಾರಿ ಉತ್ತರ, ಅದ್ಭುತ ಉತ್ತರ. ಅವನಿಗೆ ಕುರುಕುಲೋದ್ವಹ, ಕುರುಕುಲದಲ್ಲಿ ಜನಿಸಿದವನೇ ಜನಮೇಜಯನೇ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಏಕಂ ಪುರುಷಂ ಏತತ್ ನೈಚ್ಛಂತಿ, ಒಬ್ಬನೇ ಒಬ್ಬ ಪುರುಷ ಎಂದು ಈ ಐಕ್ಯವಾದವನ್ನ ಪಂಡಿತರು ಒಪ್ಪುವುದಿಲ್ಲ, ನಿಜವಾದ ಜ್ಞಾನಿಗಳು. ಅಲ್ಲ, ನಮಗೆ ಗೊತ್ತಾಗುತ್ತಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ಐಕ್ಯ ಹೇಳ್ತಾ ಇದೆ ಅಂತಂದ್ರೆ ಶ್ರುತಿ ವಿರೋಧ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರುತಿ ವಿರೋಧ ಬರೋದೇ ಇಲ್ಲ ಅಂತ ಅದನ್ನೇ ಹೇಳಿದ್ದು. ಉಕ್ತಾಚ ಪ್ರಾಪ್ತಿ ನ, ಶ್ರುತಿ ವಿರೋಧ ಇಲ್ಲ. ಯಾಕೆ ಅಂತಂದ್ರೆ ಆ ಅಹಂ ಬ್ರಹ್ಮಾಸ್ಮಿಯಲ್ಲಿ ಐಕ್ಯಾರ್ಥ ತೋರೋದೇನಿದೆ ಅದನ್ನು ವೇದಾರ್ಥಗಳನ್ನ ಸರಿಯಾಗಿ ವಿಮರ್ಶೆ ಮಾಡಿದಾಗ ಅಹಂ ಶಬ್ದ ವಾಚ್ಯನಾದವನು ಪರಮಾತ್ಮನೇ ಆಗ್ತಾನೆ. ನೀವು ಹೀಗೆ ಹೇಳೋದಾದ್ರೆ ಬರೀ ಮೇಲುಗಡೆ ತೋರೋ ಅರ್ಥವನ್ನೇ ನೀವು ಇಟ್ಟುಕೊಂಡು ವಿರೋಧವನ್ನು ತರ್ತೀರಿ ಅಂತಾದರೆ
ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಕೂಡ ಒಂದು ಇದೇ ರೀತಿ ಮಾತಿದೆ. ಬ್ರಹ್ಮೈವಸನ್ ಬ್ರಹ್ಮಾಪ್ಯೇತಿ ಎಂಬ ಶ್ರುತಿ ಇದೆ. ಇದೇನಿದು? ಬ್ರಹ್ಮನಾದವನೇ ಬ್ರಹ್ಮನನ್ನು ಹೊಂದುತ್ತಾನೆ, ಇದು ಅರ್ಥ, ಮೇಲ್ಗಡೆ ನೋಡುವ ಅರ್ಥ ಅಂತ ಆದ್ರೆ. ಹಾಗಾದ್ರೆ ಇಲ್ಲಿ ಬ್ರಹ್ಮನಾದವನೇ ಬ್ರಹ್ಮನಾಗ್ತಾನೆ ಅಂದ್ರೆ ಜೀವನು ಬ್ರಹ್ಮನಾಗ್ತಾನೆ, ಆಮೇಲೆ ಬ್ರಹ್ಮನನ್ನು ಹೊಂದುತ್ತಾನೆ. ಇದೇನಿದು? ಬ್ರಹ್ಮೈವಸನ್. ಈ ಬ್ರಹ್ಮೈವಸನ್ ಎಂಬ ಸ್ಥಳದಲ್ಲಿ ಬ್ರಹ್ಮಶಬ್ದ ಇದೆ, ಅದು ಜೀವನನ್ನೇ ಹೇಳುತ್ತೆ ಅಲ್ಲ. ಮುಖ್ಯಾರ್ಥ ವಿರೋಧ ಸ್ಥಳದಲ್ಲಿ ಅದನ್ನು ಕೂಡಿಸ್ಬೋದು. ಇಲ್ಲಿ ಬ್ರಹ್ಮನೇ ಬ್ರಹ್ಮನನ್ನು ಹೊಂದುತ್ತಾನೆ ಅಂತ ಹೇಗೆ ಹೇಳಿಕ್ ಸಾಧ್ಯ? ಹಾಗಾದ್ರೆ ಇಲ್ಲಿ ಬ್ರಹ್ಮ ಅಂತಂದ್ರೆ ಜೀವ ಅಂತಾನೆ ಅರ್ಥ ಮಾಡಬೇಕು. ಯಾಕೆ ಅಂತಂದ್ರೆ ನೀವೇನು ಮೇಲೆ ಕಾಣುವಂತಹ ಅರ್ಥವನ್ನು ಹೇಳ್ತೀರಿ ಅಂತ ಆದ್ರೆ, ಈಗ ಅಹಂ ಬ್ರಹ್ಮಾಸ್ಮಿ ಅಂತ ಇಟ್ಕೊಂಡು ಅವ್ರು ವಿರೋಧ ಹೇಳ್ತಾ ಇದ್ದಾರೆ. ಅಹಂ ಅಂದ್ರೆ ನಾನು, ಬ್ರಹ್ಮಾಸ್ಮಿ ಬ್ರಹ್ಮನಾಗಿದ್ದೇನೆ. ಹಾಗಾದ್ರೆ ಜೀವನಿಗೂ ಪರಮಾತ್ಮನಿಗೂ ಐಕ್ಯ ಬಂತು. ಮೇಲ್ ನೋಡೋ ಅರ್ಥ ಇದು. ಬೃಹದಾರಣ್ಯಕದಲ್ಲಿ ಇನ್ನೊಂದು ಮಾತಿದೆ ಅಂತ ಹೇಳಿದೆ, ಬ್ರಹ್ಮೈವಸನ್ ಬ್ರಹ್ಮಾಪ್ಯೇತಿ. ಬ್ರಹ್ಮನಾಗಿ ಬ್ರಹ್ಮನನ್ನು ಹೊಂದುತ್ತಾನೆ, ಮೇಲ್ ನೋಡೋ ಅರ್ಥ ಇದು. ಹೀಗೆ ಹೇಳಬೇಕು ಅಲ್ಲ. ಇದೇನಿದು? ಬ್ರಹ್ಮನಾಗಿ ಬ್ರಹ್ಮನ ಹೊಂದುತ್ತಾನೆ, ಬ್ರಹ್ಮನೇ ಬ್ರಹ್ಮನನ್ನು ಹೊಂದುತ್ತಾನೆ ಎಂದಂಗಾಯ್ತು. ಹಾಗಾದ್ರೆ ಬ್ರಹ್ಮ ತನ್ನನ್ನು ತಾನು ಹೊಂದಲಿಕ್ಕೆ ಸಾಧ್ಯ? ಅದಕ್ಕೆ ಅಲ್ಲಿ ಒಳ ಅರ್ಥ ನೋಡಬೇಕು. ಎಲ್ಲವನ್ನೂ ಮೇಲೆ ನೋಡಿಯೇನೆ ಅರ್ಥ ಮಾಡಬಾರ್ದು ವೇದಗಳಿಗೆ. ಹಾಗಾದ್ರೆ ಅಲ್ಲಿ ಬ್ರಹ್ಮ ಶಬ್ದ ಅರ್ಥ ಏನು? ಜೀವ ಅಂತ ಅರ್ಥ. ಯಾಕೆ? ಜೀವನೇ ಬಂಧದಲ್ಲಿ ಸಿಲುಕಿರುವಂಥದ್ದು. ಉಪಪದ್ಯತೆ ಚ ವಿರೋಧೇ. ನೋಡ್ರಿ, ವಿರೋಧ ಬಂತಲ್ಲಿ. ಏನು ವಿರೋಧ? ಬ್ರಹ್ಮನೇ ಬ್ರಹ್ಮನಾಗ್ಲಿಕ್ಕೆ ಸಾಧ್ಯನಾ? ಬ್ರಹ್ಮನೇ ಬ್ರಹ್ಮನನ್ನು ಹೊಂದಲಿಕ್ಕೆ ಸಾಧ್ಯನಾ? ಸರ್ವತಾ ಸಾಧ್ಯ ಇಲ್ಲ. ವಿರೋಧ ಬಂತು ಅಂತ ಆದ್ರೆ ಅಲ್ಲಿ ಬ್ರಹ್ಮ ಶಬ್ದ ಬೇರೆ ಅರ್ಥವನ್ನು ಅನಿವಾರ್ಯ ಮಾಡಲೇಬೇಕು. ಏನಂತ ಅರ್ಥ ಮಾಡ್ತೀರಿ? ಜೀವ ಅಂತ ಅರ್ಥ ಮಾಡ್ಬೇಕ್ರಿ. ಜೀವ ಯಾಕೆ? ಈ ಸಂಸಾರ ಬಂಧನದಲ್ಲಿ ಸಿಲುಕಿರುವಂಥದ್ದು ಜೀವ ಮಾತ್ರ. ಪ್ರಮಾದಾತ್ಮಕತ್ವಾದ್ ಬಂಧಸ್ಯ ವಿಮುಕ್ತತ್ವಂ ಚ ಯುಜ್ಯತೆ. ಪ್ರಮಾದಾತ್ಮಕತ್ವ ಏನು? ಈ ಒಂದು ಸಂಸಾರ ಬಂಧನದಲ್ಲಿ ಏನು ಸಿಲುಕಿಕೊಂಡಿದ್ದಾನಲ್ಲ, ಅದು ಪ್ರಮಾದಾತ್ಮಕತ್ವ, ಅಜ್ಞಾನದ ಮೂಲದಿಂದ ಸಿಲುಕೊಂಡಿದ್ದಾನು. ವಿಮುಕ್ತತ್ವಂಚ, ಯಾವಾಗ ಅಜ್ಞಾನ ನಾಶ ಆಗುತ್ತೋ ಆವಾಗ ಅವನಿಗೆ ಮೋಕ್ಷ. ಇಷ್ಟು ಹೇಳಿದ್ರೆ ಸಾಕು. ಜೀವನು ಬ್ರಹ್ಮನೇ ಆಗಬೇಕು ಅನ್ನೋ ನಿಯಮ ಇಲ್ಲ ರೀ. ಜೀವ ಬ್ರಹ್ಮ ಆದ್ರೆ ಅವನು ಬ್ರಹ್ಮನನ್ನು ಹೊಂದುತ್ತಾನೆ ಅನ್ನೋ ಬೇಕಾಗಿಲ್ಲ. ಭಾಗವತ ಹೇಳುತ್ತೆ, ಪ್ರಮಾದಾತ್ಮಕತ್ವಾದ್ ಬಂಧಸ್ಯ ವಿಮುಕ್ತತ್ವಂ ಚ ಯುಜ್ಯತೆ. ಅವನು ಅಜ್ಞಾನದ ಮೂಲಕ ಈ ಬಂಧನದಲ್ಲಿ ಸಿಲುಕಿದ್ದಾನೆ, ಇದು ಕಾರಣ. ಅವನು ಬ್ರಹ್ಮನಾಗಬೇಕು ಅನ್ನೋದು ಉತ್ತರ ಅಲ್ಲ. ಬ್ರಹ್ಮ ಶಬ್ದಕ್ಕೆ ಜೀವ ಅಂತಾನೆ ಅರ್ಥ. ಆದರೆ ಬ್ರಹ್ಮ ಆಪ್ಯೇತಿ ಅಂದ್ರೆ ಬ್ರಹ್ಮ, ಆ ಜೀವನೇ ಬ್ರಹ್ಮನಾಗ್ತಾನೆ ಅಂತ ಅರ್ಥ ಅಲ್ಲ. ಅವನು ಅಜ್ಞಾನವನ್ನ ಕಳೆದುಕೊಂಡರೆ ಈ ಬಂಧ ಮುರಿಯುತ್ತೆ, ಬ್ರಹ್ಮನನ್ನು ಹೊಂದುತ್ತಾನೆ ಅಂತ ಹೀಗೆ ಅರ್ಥ. ಈಗ ವಿಶಿಷ್ಟವಾದ ಅರ್ಥವನ್ನ ಮಾಡಬೇಕು. ಆ ಬಂಧಕವಾದ ಅಜ್ಞಾನ ನಿವೃತ್ತಿಯೇನೇ ಮೋಕ್ಷ. ಮುಕ್ತಿ ಅನ್ಯಥಾರೂಪಂ ಹಿತ್ವ ಸ್ವರೂಪೇಣ ಸ್ಥಿತಿ. ಮುಕ್ತಿ ಅಂದ್ರೆ ಏನು? ಡೆಫಿನೇಷನ್ ನೋಡ್ರಿ. ವಿಪರೀತವಾದ ಈ ಸಂಸಾರಾವಸ್ಥೆಯನ್ನ ಬಿಟ್ಟು ತನ್ನ ನಿಜವಾದ ಸ್ವರೂಪಾನಂದದ ಆವಿರ್ಭಾವ, ತನ್ನ ನಿಜವಾದ ಸ್ವರೂಪದ ಸ್ಥಿತಿ, ಅದೇ ಮುಕ್ತಿ. ಅನ್ಯಥಾರೂಪಂ ಹಿತ್ವ ಸ್ವರೂಪೇಣ ಸ್ಥಿತಿ, ತನ್ನ ನಿಜವಾದ ಮೂಲ ರೂಪದಿಂದ ಇರುವಂಥದ್ದೇ ಮುಕ್ತಿ. ಪರಮಾತ್ಮನಿಗೆ ಅನ್ಯಥಾ ರೂಪವೂ ಇದೆ, ಮೂಲ ರೂಪವೂ ಇದೆ, ಅವೆಲ್ಲ ಇಲ್ಲ.
ಅನೇಕ ರೂಪಗಳಿವೆ, ಅವೆಲ್ಲ ಅನ್ಯಥಾ ರೂಪ ಅಲ್ಲ, ಎಲ್ಲ ರೂಪಗಳು ಒಂದೇ ಸಮಾನವಾಗಿವೆ. ಅದರಲ್ಲಿ ಗುಣಗಳು ಕಡಿಮಿತ್ತು, ಮೂಲ ರೂಪದಲ್ಲಿ ಅವತಾರ ರೂಪಗಳಲ್ಲಿ ಗುಣಗಳು ಕಡಿಮಿತ್ತು, ಮೂಲ ರೂಪದಲ್ಲಿ ಗುಣಗಳು ಜಾಸ್ತಿ ಇತ್ತು. ಹಾಗೆ ಹೆಚ್ಚು ಕಡಿಮೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಪರಮಾತ್ಮನ ಅವತಾರ ರೂಪದಲ್ಲಾಯಿತು, ಮೂಲ ರೂಪದಲ್ಲಾಯಿತು. ಹಾಗಾದ್ರೆ ಜೀವನು ಬ್ರಹ್ಮಶಬ್ದ ವಚನ ಜೀವನೇ, ಬ್ರಹ್ಮನಾಗೋದಿಲ್ಲ. ಇರುವಂತಹ ಅಜ್ಞಾನವನ್ನ ಕಳೆದುಕೊಂಡು ಬ್ರಹ್ಮನನ್ನ ಹೊಂದುತ್ತಾನೆ. ಅಜ್ಞಾನ ಕಳೆದುಕೊಂಡು ಬಂಧನದಿಂದ ಮುಕ್ತನಾಗಿ ಅವನು ಬ್ರಹ್ಮನನ್ನ ಹೊಂದುತ್ತಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಶ್ನೆ ಇದ್ದ ಕೇಳಿ ಮುಂದೆ ಹೋಗೋಣ. ಆಚಾರ್ಯ, ಇಲ್ಲಿ ಮೊದಲನೇ ಬ್ರಹ್ಮ ಜೀವ ಅಂತ ಹೇಳಿದ್ರಿ. ಆ ಜೀವದಲ್ಲಿ ಎಲ್ಲರೂ ಇರ್ತಾರೆ ಅಲ್ವಾ? ಚತುರ್ಮುಖ ಬ್ರಹ್ಮನು ಅದೇ ಜೀವನೇ ಅಲ್ವಾ? ಜೀವರು ಅಂದ್ರೆ ಸಕಲ ಜೀವರಾಶಿಗಳು, ಸಕಲ ಜೀವರಾಶಿಗಳು. ಹೌದು. ಥ್ಯಾಂಕ್ ಯು ಆಚಾರ್ಯ. ಲಾಸ್ಟಿಗೆ ಒಂದನ್ನ ಬಿಟ್ಟೆ ನಾನು, ನಚ ತದ್ ಅನುಮಾನ ವಿರೋಧ. ಆ ಐಕ್ಯ ಸಾಧಕ ಅನುಮಾನ, ಅದರ ವಿರೋಧ ಬರ್ತದೆ ಅಂತಂದ್ರೆ ಏನು? ಐಕ್ಯ ಸಾಧಕ ಅದನ್ನೇ ಮತ್ತೆ ಅಹಂ ಬ್ರಹ್ಮಾಸ್ಮಿ ಅಂತ ಇಟ್ಕೊಂಡೆ ಮತ್ತೆ ಅದನ್ನೇ ಅವರು ಅನುಮಾನದ ಮೂಲಕ ಅದನ್ನು ಸಾಧನೆ ಮಾಡ್ತಾರೆ. ಇಲ್ಲ, ವಿರೋಧ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆ? ಅದಕ್ಕೆ ಮುಂದಿನ ಸೂತ್ರ. ಸುಮ್ಮನೆ ಸೂತ್ರವನ್ನು ನೋಡಿ ಅದರ ಅರ್ಥವನ್ನು ನೋಡೋಣ. ಭಾಷ್ಯ ಮುಂದಿನ ಪಾಠದಲ್ಲಿ ನೋಡೋಣ. ಓಂ ಕಾಮಾಚ್ಚ ನಾನುಮಾನಾಪೇಕ್ಷಾ ಓಂ. ಓಂ ಕಾಮಾಚ್ಚ ನಾನುಮಾನಾಪೇಕ್ಷಾ ಓಂ. ಅನುಮಾನಾಪೇಕ್ಷ ನೋಡ್ರಿ, ಇದು ಶ್ರುತಿಗೆ ಸಂಬಂಧಿತವಾದ ವಿಷಯಗಳು, ಅತೀಂದ್ರಿಯವಾದ ವಿಷಯಗಳಿವೆಲ್ಲ. ಪರಮಾತ್ಮ, ಜೀವ, ಐಕ್ಯ ಅನ್ನುವಂಥದ್ದು. ಈ ಅತೀಂದ್ರಿಯವಾದ ಪದಾರ್ಥಗಳ ವಿಷಯದಲ್ಲಿ ಸ್ವತಂತ್ರವಾದ ಅನುಮಾನ ಕೂಡೋದಿಲ್ಲ. ಇದು ಅನೇಕ ಹೇಳಿದ್ದೇನೆ ನಾನು. ಜನ್ಮಾದ್ಯಸ್ಯ ಯತಃ, ಅಲ್ಲೂ ಕೂಡ ಅದೇ ರೀತಿ ಬಂದಿತ್ತು. ಅನುಮಾನ ಸ್ವತಂತ್ರವಾಗಿ ಕಾರಣ ಆಗೋದೇ ಇಲ್ಲ. ಅನುಮಾನಾಪೇಕ್ಷಾ ನ, ಅನುಮಾನದ ಅಪೇಕ್ಷೆ ಸ್ವತಂತ್ರವಾಗಿ ಕೂಡೋದೇ ಇಲ್ಲ. ಯಾಕೆ ಅಂತಂದರೆ ಕಾಮಾಚ್ಚ, ಮನಸ್ಸಿಗೆ ಬಂದ ಹಾಗೆ ಅನುಮಾನ ಮಾಡಬಹುದ್ರಿ ನಾವು. ಮನಸ್ಸಿಗೆ ಬಂದ ಹಾಗೆ ಅನುಮಾನ ಮಾಡಬಹುದು. ಅದರಿಂದಾಗಿ ಅತೀಂದ್ರಿಯ ಅನುಮಾನ ಏನು ಗೊತ್ತಾ? ಹಿಂದೆ ಅನುಭೂತವಾದ ವಸ್ತುಗಳನ್ನ ನಾವು ಅದರ ಸ್ಮರಣೆಯನ್ನ ತಲೆಯಲ್ಲಿ ಇಟ್ಕೊಂಡು ಮಾಡುವಂಥದ್ದನ್ನು ಅನುಮಾನ. ಅದಕ್ಕೆ ಅದು ಅನುಮಾನ, ಅನುಸರಿಸಿ ಹೋಗುವಂತಹ ಮಾನ, ಅರ್ಥ ಇನ್ನೊಂದು ಪ್ರಮಾಣ. ಹಿಂದೆ ನಮಗೆ ಅದು ಅನುಭೂತವಾಗಿರಬೇಕು. ಈ ಜೀವ ಅನುಭೂತವಾಗಿಲ್ಲ, ಬ್ರಹ್ಮ ಅನುಭೂತನಾಗಿಲ್ಲ, ಐಕ್ಯ ಸರ್ವಥಾ ಅನುಭೂತವಾಗಿಲ್ಲ. ಅದರಲ್ಲಿ ಅನುಮಾನವನ್ನು ಹೇಗೆ ಮಾಡ್ತೀರ? ಅನುಮಾನದ ಶಬ್ದ ಅರ್ಥವೇನೇ ಅದು ಅನುಸರಿಸಿ ಮಾನ. ಏನು ಅನುಸರಿಸೋದು? ಹಿಂದೆ ನೋಡಿದ್ದನ್ನೋ, ಅನುಭವಿಸಿದ್ದನ್ನೋ, ತಿಳ್ಕೊಂಡಿದ್ದನ್ನೋ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಮಾಡುವಂಥ ಶಬ್ದ ಪ್ರಯೋಗಗಳು. ಇದಕ್ಕಿದು ಕಾರಣ ಅಂತ. ನಾವು ಹಿಂದೆ ಎಲ್ಲಿ ಅನುಭವಿಸಿದ್ದೇವೆ? ಜೀವನ ಸ್ವರೂಪ ಗೊತ್ತಾ? ಪರಮಾತ್ಮನ ಸ್ವರೂಪ ಗೊತ್ತಾ? ಐಕ್ಯ ಗೊತ್ತಾ ನಮಗೆ? ಅದರಲ್ಲಿ ಅನುಮಾನವನ್ನು ಮಧ್ಯದಲ್ಲಿ ತರ್ತೇವೆ ಅಂತಂದ್ರೆ ಅದೇ ಪ್ರಮಾಣ ಆದೀತು. ಆದ್ದರಿಂದ ಐಕ್ಯ ಸಾಧಕ ಅದು ಆಗೋದಿಲ್ಲ ಅನುಮಾನ. ಅದನ್ನೇ ಹೇಳಿದ್ದು ಅನುಮಾನ ಅಪೇಕ್ಷಾ ನ. ಅನುಮಾನದ ಅಪೇಕ್ಷೆ ಇಲ್ಲ, ಸ್ವತಂತ್ರವಾಗಿ ಇಲ್ಲ. ಯಾಕೆ? ಕಾಮಾಚ್ಚ, ಕಾಮನೆ ಬಂದ ಹಾಗೆ, ಮನಸ್ಸಿಗೆ ಬಂದ ಹಾಗೆ ಮಾಡುವುದು ಅನುಮಾನವನ್ನ. ಅದರಲ್ಲೂ ಅತೀಂದ್ರಿಯವಾದ ವಿಷಯದಲ್ಲಿ ಅನುಮಾನವನ್ನು ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಅಂತ ಇದರ ಒಂದು ಸೂತ್ರದ ಅರ್ಥ, ಸೂತ್ರದಲ್ಲಿ ಬರುವ ಪದಗಳ ಅರ್ಥ. ಸರಿ, ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಮುಂದಿನ ಪಾಠವನ್ನು ನಾಳೆ ನೋಡೋಣ. ನಾಳೆ ಪಾಠ ಮಾಡೋಣ.
ಅವಶ್ಯ ಮಾಡೋಣ ಆಗ್ಲಿ ಆಚಾರ್ಯ. ಅದು ಬೆಳಗ್ಗೆ ಬೇಗನೆ 7 ಗಂಟೆಗ ಗೀತಾ ಟೈಮ್ ಸಾಯಂಕಾಲ ಅಲ್ಲ 7 ರಿಂದ 8. ಹಾ, ಸಾಯಂಕಾಲ ಹಾ. 7 ರಿಂದ 8. ಗೀತಾ ಟೈಮ್ ನಲ್ಲಿ. ಹಾ, ಗೀತಾ. ಧನ್ಯವಾದ ಆಚಾರ್ಯ.